ಗ್ರಾಮ ಲೆಕ್ಕಾಧಿಕಾರಿಗಳ 2ನೇ ಅವಧಿಯ ನಿರ್ದಿಷ್ಟ ಹೋರಾಟ, ಇದು 1ನೇ ಹಂತದ ಹೋರಾಟವನ್ನು ಮಾಡಿದರೂ ಸಹಿತವಾಗಿ ಸರ್ಕಾರ ಅವರ ಬೇಡಿಕೆಯನ್ನು ಈಡೇರಿಸಲಿಲ್ಲ. ಅದಕ್ಕಾಗಿ ಇವತ್ತು 2ನೇ ಅವಧಿಯ ಒಂದು ಅನಿರ್ದಿಷ್ಟ ಹೋರಾಟವನ್ನು ಕೈಗೊಂಡಿದ್ದಾರೆ. ಇವತ್ತು 5ನೇ ದಿನ. ಇದು ಸರ್ಕಾರ ಎಷ್ಟು ಲಜ್ಜೆಗೈತೆ ಅನ್ನೋದಕ್ಕೆ ಇದು ಉದಾಹರಣೆ. ಸಾರ್ವಜನಿಕರ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕು ಅಂತಂದ್ರೆ ಗ್ರಾಮಾಡಳಿತಾಧಿಕಾರಿಗಳು ಬೇಕೇ ಬೇಕು. ಒಂದು ಜಾತಿ ಆದಾಯ ಇರ್ಬೋದು, ಒಂದು ಮರಣ ದಾಖಲೆ ಇರ್ಬೋದು, ಒಂದು ಜನನ ದಾಖಲೆ ಇರ್ಬೋದು, ಯಾವುದೇ ಒಂದು ದಾಖಲೆ ಬೇಕಂತಂದ್ರೂ ಗ್ರಾಮಾಡಳಿತಾಧಿಕಾರಿಗಳು ಬೇಕು. ಇವತ್ತು ನೀವು ಒಂದು ಹಳ್ಳಿಯಾಗಿ ಇರಬೇಕಪ್ಪ ಅಂತಂದರೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಪೂರೈಸಿದೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ನೀವು ಇರು ಅಂತಂದರೆ ಜೀವಂತವಾಗಿ ಸಾಯಿಸಂಗಾಗುತ್ತೆ. ಯಾವುದೇ ಸೌಲಭ್ಯಗಳನ್ನು ಕೊಡದೇ ನೀವು ವಾಸವಾಗಿ ಅಂತ ಹೇಳತಕ್ಕಂಥದ್ದು ಸರಿಯಾಗಲ್ಲ. ಆದರೂ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರಿಯಾದಂಥ ಟಾಟಾ ಇಲ್ಲ, ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ಹೃದಯ ಶ್ರೀಮಂತಿಕೆ ಇರಬೇಕು. ಕೃಷ್ಣ ಬೈರೇಗೌಡರು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥವ್ರು ಬೇಗನೆ ಅವರ ಒಂದು ಏನು ವೇತನ ಹೆಚ್ಚು ಮಾಡೋದಿರ್ಬೋದು, ಅವರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸ್ಬೇಕಂತೇಳಿ ಈ ತಾಲೂಕಿನ ಜನ ಒತ್ತಾಯ ಮಾಡುತ್ತಾರೆ. ನೀವು ಮೊಂಡತನ ಮಾಡಿದ್ರೆ, ಲಜ್ಜಿಗೇಡಿತನ ಮಾಡಿದ್ರೆ ಜನ ದಂಗೆ ಹೇಳಬೇಕಾಗುತ್ತೆ. ಜನ ದಂಗೆ ಹೇಳೋದಕ್ಕಿಂತ ಮುಂಚೆ ಅವರ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು 5ನೇ ದಿನ ಆದರೂ ಅವರ ಸಂತೈಸಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗದ ರೀತಿಯೊಳಗೆ ಸ್ಪಂದನೆ ಮಾಡಬೇಕಾಗಿತ್ತು. ಆದರೆ ಆ ಕೆಲಸ ಆಗಿಲ್ಲಪ್ಪ ಅಂತಂದ್ರೆ ಇದು ಎಷ್ಟು ಲಜ್ಜಿಗೇಡಿತನ ಐತೆ ಅಂತೇಳಿ ಸಾರ್ವಜನಿಕರು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಅದಕ್ಕೆ ದಂಗೆ ಹೇಳೋದಕ್ಕಿಂತ ಮುಂಚೆ, ಜನಗಳು ಆಕ್ರೋಶಗೊಳ್ಳೋದಕ್ಕಿಂತ ಮುಂಚೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಇವತ್ತು ಹೋರಾಟ ನ್ಯಾಯಯುತವಾಗಿದೆ. ಏನಾದರೂ ಒಂದು ಅವರಿಗೆ ಭರವಸೆಯನ್ನು ಕೊಟ್ಟು ಅವರ ಹೋರಾಟವನ್ನು ಅಂತಿಮಗೊಳಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ವತಿಯಿಂದ ಇದು 2ನೇ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೀತಾ ಇದೆ. ಇದು ನಮ್ಮ ಎಲ್ಲ ಸಾರ್ವಜನಿಕರು ಅವಶ್ಯವಾಗಿರ್ತಕ್ಕಂಥ. ಯಾಕಂದರೆ ಸಾರ್ವಜನಿಕರ ಮಧ್ಯದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥವರು, ಸರ್ಕಾರದ ಜೊತೆ ಕೊಂಡಿ ಮಾಡ್ತಕ್ಕಂಥವರು, ಹಾಗೂ ಎಲ್ಲ ನಮ್ಮ ಸರ್ಕಾರದ ಅಧೀನದಲ್ಲಿ ಏನೇ ಸಮಸ್ಯೆ ಬಂದರೂ, ಏನೇ ಮಾಹಿತಿ ಬಂದರೂ ಕೂಡ ಆ ಮಾಹಿತಿಯನ್ನು ಪೂರೈಸ್ತಕ್ಕಂಥ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು. ಅವರ ಮೂಲಭೂತ ಬೇಡಿಕೆ ಸುಮಾರು ವರ್ಷಗಳಿಂದ ಇದೆ. ಅವರಿಗೆ ಒಂದು ಹಳ್ಳಿಯಲ್ಲಿ ಒಂದು ಕ್ವಾರ್ಟರ್ಸ್ ಇಲ್ಲ, ಇಲ್ಲಿಗೆ ವ್ಯವಸ್ಥೆ ಇಲ್ಲ. ಆಮೇಲೆ ಈಗಿನ ಒಂದು ವಿದ್ಯಮಾನದಲ್ಲಿ ತಾಂತ್ರಿಕ ವ್ಯವಸ್ಥೆ ಇದೆ, ಅದರಲ್ಲಿ ಕೂಡ ಸರಿಯಾದ ರೀತಿಯೊಳಗೆ ಅವರು ಯಾವುದೇ ಒಂದು ಸಲಕರಣೆ ಕೊಡುವುದಿಲ್ಲ. ಇದರಿಂದ ಭಾಳ ಮಾಹಿತಿಗಳು ತೊಂದರೆ ಆಗ್ತದೆ. ಹಾಗೂ ಪ್ರತಿಯೊಂದು ಹಂತದಲ್ಲಿ ಕೂಡ ಯಾವುದೇ ಕೆಲಸ ಬೇಕಾದರೂ ಕೂಡ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಬೇಕು. ಅಂಥ ಅನಿರ್ದಿಷ್ಟ ಕೆಲಸ ಮಾಡ್ತಕ್ಕಂಥ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರ್ಕಾರ ಇಲ್ಲಿವರೆಗೆ ಯಾವುದೇ ಕಲ್ಲು ತರುವುದಿಲ್ಲ. ಯಾವ ಅಧಿಕಾರಿ ಕೂಡ ಗಮನ ಹರಿಸಿಲ್ಲ. ಇಲ್ಲಿವರೆಗೂ ಕೂಡ ಈ 2ನೇ ಹಂತದ ಒಂದು ಅನಿರ್ದಿಷ್ಟ ಅವಧಿ ಮುಗಿಸ್ಕೊಂಡು ನಡೆದರೂ ಕೂಡ ಒಬ್ಬರು ಬಂದು ಕೂಡ ಅವ್ರಿಗೆ ಸಾಂತ್ವನ ಹೇಳಿಲ್ಲ, ನಿಮ್ಮ ಬೇಡಿಕೆ ಈಡೇರಿಸ್ತಿಲ್ಲ. ಇದಕ್ಕೆ ನಾವೇನಿರುತ್ತೆ ಸಾರ್ವಜನಿಕರೆಲ್ಲ ಒಗ್ಗಟ್ಟಾಗಿ ಎಲ್ಲ ಹೋರಾಟಗಾರರು ಕೂಡಿ ನಾವು ಗ್ರಾಮ ಲೆಕ್ಕಾಧಿಕಾರಿ ಹೋರಾಟಕ್ಕೆ ಬೆಂಬಲ ಸೂಚಿಸ್ತೇವೆ. ಹಾಗೂ ಅವ್ರಿಗೆ ಇರ್ತಕ್ಕಂಥ ಮೂಲಭೂತ ಬೇಡಿಕೆಗಳು ತೀವ್ರವಾಗಿ ಈಡೇರಿಸಿ ಅವರನ್ನು ನಮ್ಮ ರೈತರ ಜೊತೆಗೆ ಸಾರ್ವಜನಿಕರಿಗೆ ಕೊಂಡು ಕೆಲಸ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಹಿರಿಯರಿಗೆ ಹಾಗೂ ನಮ್ಮ ಈ ಒಂದು ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಡೆಸಿ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ.